ಹಾಯ್ ಎಲ್ರಿಗೂ. ಎಸ್ಎಲ್ಸಿ ಎಕ್ಸಾಮ್ಸ್ ಹತ್ರ ಬಂತು ಅಲ್ವಾ? ಟೆನ್ಷನ್, ಪ್ರೆಷರ್, ಸ್ವಲ್ಪ ಭಯ ಇದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಚಿಂತೆ ಮಾಡ್ಬೇಡಿ, ಈ ಕೊನೆಯ ಕ್ಷಣಗಳನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ರೆ ಸೈನ್ಸ್ ಪೇಪರಲ್ಲಿ ಖಂಡಿತವಾಗಿಯೂ ಒಳ್ಳೆ ಸ್ಕೋರ್ ಮಾಡ್ಬೋದು. ಬನ್ನಿ, ಇವತ್ತು ನಾವು ಆ ಟೆನ್ಷನನ್ನೇ ಕಾನ್ಫಿಡೆನ್ಸ್ ಆಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ನೆನ್ಪಿಡಿ, ಈ ಸಮಯದಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಈ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಹೇಗಿರ್ಬೇಕು? ಅದಕ್ಕೆ ಒಂದು ಕ್ಲಿಯರ್ ಗೈಡ್ ಇಲ್ಲಿದೆ. ಹಾಗಾದ್ರೆ ಇವತ್ತಿನ ನಮ್ಮ ಪ್ಲಾನ್ ಏನು ನೋಡಿ. ನಾವು 6 ಸ್ಟೆಪ್ಸ್ ಫಾಲೋ ಮಾಡೋಣ. ಫಸ್ಟ್, ಲಾಸ್ಟ್ ಮಿನಿಟ್ ಗೇಮ್ ಪ್ಲಾನ್. ನೆಕ್ಸ್ಟ್, ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಅಂತ ಡಿಕೋಡ್ ಮಾಡೋಣ. ಆಮೇಲೆ ಸ್ಮಾರ್ಟ್ ಸ್ಟಡಿ ಬ್ಲೂ ಪ್ರಿಂಟ್, ಖಂಡಿತ ಮಾರ್ಕ್ಸ್ ತಂದ್ಕೊಡೋ ಡಯಾಗ್ರಾಮ್ಸ್, ಫಿಸಿಕ್ಸ್ ಫಾರ್ಮ್ಯುಲಾಗಳನ್ನ ಫಟಾಫಟ್ ಅಂತ ಹೇಗೆ ನೆನ್ಪಿಟ್ಕೊಳ್ಳೋದು, ಮತ್ತು ಫೈನಲ್ ಆಗಿ ಒಂದು ಎಕ್ಸಾಮ್ ಚೆಕ್ ಲಿಸ್ಟ್. ರೆಡಿ ಅಲ್ವಾ? ಸರಿ, ಹಾಗಿದ್ರೆ ಶುರು ಮಾಡೋಣ. ನಮ್ಮ ಫಸ್ಟ್ ಸೆಕ್ಷನ್ ನೋಡಿ. ಟೈಮ್ ತುಂಬಾನೇ ಕಡಿಮೆ ಇದೆ. ಈ ಟೈಮಲ್ಲಿ ಇಡೀ ಬುಕ್ ಹಿಡ್ಕೊಂಡು ಕೂರೋದು ಅಷ್ಟು ಸರಿ ಅಲ್ಲ. ಬದಲಾಗಿ ಯಾವ್ದು ಇಂಪಾರ್ಟೆಂಟ್, ಯಾವುದೋ ಅತಿ ಮುಖ್ಯ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಅದೇ ಸ್ಮಾರ್ಟ್ ಸ್ಟಡಿ ಅಂದ್ರೆ. ಯಾವುದೇ ಎಕ್ಸಾಮ್ ಗೆಲ್ಲಬೇಕು ಅಂದ್ರೆ ಮೊದಲು ಆ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಗೊತ್ತಾದ್ರೆ ಸಾಕು, ಅರ್ಧ ಭಯ ಹೊರಟೋಗುತ್ತೆ, ಕಾನ್ಫಿಡೆನ್ಸ್ ತಾನಾಗೆ ಬರುತ್ತೆ. ನೋಡಿ ಇಲ್ಲಿ, ಇದು KSEB ಅಂದ್ರೆ ನಮ್ಮ ಬೋರ್ಡ್ ಬಿಡುಗಡೆ ಮಾಡಿರೋ ಅಫಿಷಿಯಲ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಇದು ನಮ್ಗೆ ಎಕ್ಸಾಮ್ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಐಡಿಯಾ ಕೊಡುತ್ತೆ. ಈ ಪೇಪರಲ್ಲಿ 3 ಭಾಗಗಳಿರತ್ತೆ: ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಟೋಟಲ್ 80 ಮಾರ್ಕ್ಸ್ಗೆ 3 ಗಂಟೆ 15 ನಿಮಿಷ ಟೈಮ್. ಅದರಲ್ಲಿ ಮೊದಲ 15 ನಿಮಿಷ ಏನಿದೆ ಅಲ್ವಾ, ಅದು ಕ್ವೆಶ್ಚನ್ ಪೇಪರನ್ನ ನೀಟಾಗಿ ಓದ್ಕೊಳ್ಳೋಕೆ ಅಂತ ಕೊಟ್ಟಿರೋದು. ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ. ಸರಿ, ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣ. ಇಷ್ಟು ಕಡಿಮೆ ಟೈಮಲ್ಲಿ ಎಫೆಕ್ಟಿವ್ ಆಗಿ ಓದೋದು ಹೇಗೆ? ಅದಕ್ಕಿರೋ ಸೂಪರ್ ಟ್ರಿಕ್ ಅಂದ್ರೆ ಪಾಸಿಂಗ್ ಪ್ಯಾಕೇಜ್. ಇದ್ರ ಹೆಸರು ಕೇಳಿ ಕೇವಲ ಪಾಸ್ ಆಗೋಕೆ ಅನ್ಕೋಬೇಡಿ. ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಬೇಗ ರಿವೈಸ್ ಮಾಡೋಕೆ ಬೆಸ್ಟ್ ಮೆಥಡ್. ಹಾಗಿದ್ರೆ ಈ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಏನು? ಅದ್ರಲ್ಲಿ ಏನೇನಿರುತ್ತೆ ನೋಡಿ. ಸಿಂಪಲ್ ನೋಟ್ಸ್ ಇರುತ್ತೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಖಂಡಿತ ಕೇಳ್ತಾರೆ ಅನ್ನೋ ಡಯಾಗ್ರಾಮ್ಸ್, ಫಿಸಿಕ್ಸ್ ಫಾರ್ಮ್ಯುಲಾ, ಕೆಮಿಸ್ಟ್ರಿ ಈಕ್ವೇಷನ್ಸ್, ಮತ್ತೆ ಪದೇ ಪದೇ ರಿಪೀಟ್ ಆಗಿರೋ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳು, ಪ್ರಾಕ್ಟೀಸ್ಗೆ ಮಾಡೆಲ್ ಪೇಪರ್ಸ್ ಕೂಡ ಇರುತ್ತೆ. ಇದಿಷ್ಟು ಮಾಡಿದ್ರೆ ಸಾಕು, ಒಳ್ಳೆ ಸ್ಕೋರ್ ಮಾಡ್ಬೋದು. ಉದಾಹರಣೆಗೆ ಫಿಸಿಕ್ಸ್ನಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇದೆಯಲ್ಲ, ಅದರಲ್ಲಿ ಬರೋ ಓಮ್ಸ್ ಲಾ, ಇದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಮಾತ್ರ ಮಿಸ್ ಮಾಡ್ಲೇಬಾರ್ದು. ಹಾಗೇನೆ ಬಯಾಲಜಿಯಲ್ಲಿ ಲೈಫ್ ಪ್ರೋಸೆಸಸ್ ಅಥವಾ ಜೈವಿಕ ಕ್ರಿಯೆಗಳು ಚಾಪ್ಟರ್. ಇದರಿಂದಂತೂ ಪಕ್ಕಾ ಕ್ವೆಶ್ಚನ್ಸ್ ಬಂದೇ ಬರುತ್ತೆ. ಕಾನ್ಸೆಪ್ಟ್ ಜೊತೆಗೆ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ರೈಟ್, ಈಗ ಸುಲಭವಾಗಿ ಮಾರ್ಕ್ಸ್ ಗಳಿಸೋ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಅದೇ ಡಯಾಗ್ರಾಮ್ಸ್. ಹೌದು, ಸೈನ್ಸ್ ಪೇಪರಲ್ಲಿ ನೀಟಾಗಿ ಡಯಾಗ್ರಾಮ್ ಬಿಡಿಸಿ ಕರೆಕ್ಟಾಗಿ ಲೇಬಲ್ ಮಾಡಿದ್ರೆ 3ರಿಂದ 4 ಮಾರ್ಕ್ಸ್ ಆರಾಮಾಗಿ ನಿಮ್ ಜೇಬಲ್ಲಿರುತ್ತೆ. ನಮ್ಮ ವೇದಾಂತು ಚಾನೆಲ್ನ ಬಸವರಾಜ್ ಸರ್ ಕೂಡ ಇದನ್ನೇ ಹೇಳ್ತಾರೆ, ಈ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಖಂಡಿತವಾಗ್ಲೂ ಇದನ್ನ ಪ್ರಾಕ್ಟೀಸ್ ಮಾಡಿ. ಈ ಲಿಸ್ಟ್ ನೋಡಿ, ಇವೆಲ್ಲ ಬಯಾಲಜಿಯಲ್ಲಿ ಅತಿ ಮುಖ್ಯವಾದ ಡಯಾಗ್ರಾಮ್ಸ್. ಹ್ಯೂಮನ್ ಹಾರ್ಟ್, ನೆಫ್ರಾನ್, ಹ್ಯೂಮನ್ ಬ್ರೈನ್, ಇವುಗಳನ್ನಂತೂ ಮತ್ತೆ ಮತ್ತೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಲೇಬೇಕು. ಇದು ಗ್ಯಾರಂಟಿ ಮಾರ್ಕ್ಸ್ ತಂದ್ಕೊಡೋ ಟಾಪಿಕ್. ಬಯಾಲಜಿ ಮಾತ್ರ ಅಲ್ಲ, ಕೆಮಿಸ್ಟ್ರಿಯಲ್ಲೂ ಕೂಡ ಕೆಲವು ಎಕ್ಸ್ಪೆರಿಮೆಂಟ್ಗಳ ಡಯಾಗ್ರಾಮ್ಸ್ ಚೆಲ್ಬೋದು. ಇಲ್ಲಿರೋ ಹಾಗೆ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಆಗಿರ್ಬೋದು ಅಥವಾ ಕಾಪರ್ ರಿಫೈನಿಂಗ್. ಇವುಗಳನ್ನೊಮ್ಮೆ ಚೆನ್ನಾಗಿ ನೋಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಬರೋ ಚಾನ್ಸಸ್ ತುಂಬಾನೇ ಇದೆ. ಓಕೆ, ಈಗ ಫಿಸಿಕ್ಸ್ ಕಡೆ ಬರೋಣ. ಫಿಸಿಕ್ಸ್ ಅಂದ್ರೇನೆ ಪ್ರಾಬ್ಲಮ್ಸ್ ಅಂದ್ರೇನೆ ಫಾರ್ಮುಲಾಗಳು. ಇವು ನೆನ್ಪಿದ್ರೆ ಮಾತ್ರ ಲೆಕ್ಕ ಮಾಡೋಕಾಗೋದು. ಬನ್ನಿ, ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನ ಫಟಾಫಟ್ ಅಂತ ಒಮ್ಮೆ ನೋಡ್ಬಿಡೋಣ. ಮೊದಲನೆಯದು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಬೇಸಿಕ್ ಫಾರ್ಮುಲಾ, ಓಮ್ಸ್ ಲಾ. V = IR. V ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್, I ಅಂದ್ರೆ ಕರೆಂಟ್, ಮತ್ತೆ R ಅಂದ್ರೆ ರೆಸಿಸ್ಟೆನ್ಸ್. ಇದನ್ನ ಮರೆಯೋ ಹಾಗೇ ಇಲ್ಲ. ಎರಡನೇದು ಬೆಳಕು ಚಾಪ್ಟರ್ನಿಂದ R = 2F. ರೇಡಿಯಸ್ ಆಫ್ ಕರ್ವೇಚರ್ ಫೋಕಲ್ ಲೆಂತ್ನ ಡಬಲ್ ಇರುತ್ತೆ. ಇದು 1 ಮಾರ್ಕ್ ಕ್ವೆಶ್ಚನ್ಸಲ್ಲಿ ಹೆಚ್ಚಾಗಿ ಬರುತ್ತೆ. ಮೂರನೇದು ಎಲೆಕ್ಟ್ರಿಕ್ ಪವರ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕೆ ಬೇಕಾಗಿರೋ ಫಾರ್ಮ್ಯುಲಾ P = VI. ಪವರ್ = ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಕರೆಂಟ್. ಸರಿ, ಇಷ್ಟೊತ್ತು ನಾವು ಮಾತಾಡಿದ್ದ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಸೇರಿಸಿ ಒಂದು ಸಿಂಪಲ್ ಚೆಕ್ ಲಿಸ್ಟ್ ಮಾಡೋಣ. ಇದು ನಿಮ್ಮ ಲಾಸ್ಟ್ ಮಿನಿಟ್ ರಿವಿಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ 4 ಸ್ಟೆಪ್ಸ್ ಅನ್ನ ಕರೆಕ್ಟಾಗಿ ಫಾಲೋ ಮಾಡಿ. 1. ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. 2. ಸ್ಮಾರ್ಟ್ ಆಗಿ
ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ಓದಿ. 3. ಡಯಾಗ್ರಾಮ್ಸನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 4. ಎಲ್ಲಾ ಫಾರ್ಮುಲಾಗಳನ್ನ ಒಮ್ಮೆ ರಿವೈಸ್ ಮಾಡಿ. ಇಷ್ಟು ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಖಂಡಿತ ಜಾಸ್ತಿಯಾಗತ್ತೆ. ನೆನಪಿಡಿ, ಈ ಕೊನೆ ಕ್ಷಣದ ತಯಾರಿಯಿಂದ ರಿಸಲ್ಟ್ನಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಭಯ ಬಿಟ್ಟು ಧೈರ್ಯವಾಗಿ ಎಕ್ಸಾಮ್ ಬರೀರಿ, ಯಶಸ್ಸು ಖಂಡಿತ. ಇವತ್ತು ನಾವು ಚರ್ಚೆ ಮಾಡಿದ ಈ ಮುಖ್ಯಾಂಶಗಳು ಎಲ್ಲರಿಗೂ ಸಹಾಯ ಆಗತ್ತೆ ಅಂತ ನಂಬಿದ್ದೀವಿ. SSLC ಪ್ರಿಪರೇಷನ್ ಬಗ್ಗೆ ಇನ್ನಷ್ಟು ಯೂಸ್ಫುಲ್ ಟಿಪ್ಸ್ ಮತ್ತು ಇದೇ ರೀತಿ ಇನ್ಫಾರ್ಮೇಷನ್ ಬೇಕು ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.